ಎಲ್ರಿಗೂ ನಮಸ್ಕಾರ. ಇಂದಿನ ಸಂಚಿಕೆಗಳಲ್ಲಿ ಹಲವಾರು ಕಾಲಜ್ಞಾನ ಮಾಹಿತಿಗಳನ್ನ ಕೊಡ್ತಾ ಬರ್ತಿದ್ರು ಕೆ ಗುರುದೇವನವರು. ಇನ್ನು ಇವತ್ತು ಏನೆಲ್ಲ ಪ್ರಶ್ನೆಗಳು ಮೂಡ್ತಿದೆ, ಏನೆಲ್ಲ ಪ್ರಶ್ನೆಗಳು ನಮ್ಮ ಮುಂದೆ ಇಡ್ತಿದ್ದಾರೆ ಜನಗಳು ಅಂತ ಹೇಳಿದ್ರೆ, ಭೂಕಂಪಗಳ ಬಗ್ಗೆ ಭೂಕಂಪಗಳ ಬಗ್ಗೆ ಅಥವಾ ನಮ್ಮ ಭಾರತ ದೇಶದಲ್ಲೇ ಆಗತ್ತಾ ಅಥವಾ ಹೊರ ದೇಶಗಳಲ್ಲಿ ಆಗತ್ತಾ? ಕೆಲವರು ಹೇಳ್ತಾರೆ, ನಮ್ಮ ದೇಶದಲ್ಲಿ ಅದೇನು ಆಗಲ್ಲ, ನಮ್ಮ ದೇಶನೇ ಪುಣ್ಯ ದೇಶ ಅಂತಾನು ಕೂಡ ಹೇಳ್ತಿರ್ತಾರೆ. ಇನ್ನೊಬ್ರು ಹೇಳ್ತಾರೆ, ಈ ದೇಶದಲ್ಲಿ ಟೆಕ್ನಾಲಜಿ ಬಹಳ ಮುಂದಿರ್ತಿದೆ, ಎಷ್ಟು ಭೂಕಂಪ ಆದ್ರೂ ನಮಗೇನು ಆಗೋದಿಲ್ಲ ಅಂತಾನು ಕೂಡ ಹೇಳ್ತಿರ್ತಾರೆ. ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿರ್ತಕ್ಕಂಥದ್ದು 7 ಅಟ್ಟಿಗೆ 1 ಅಟ್ಟಿ ಉಳಿತಾರೆ ಜನ ಅಂತ ಹೇಳ್ತಿದ್ದಾರೆ. ಇವತ್ತು ಮತ್ತೊಬ್ರು ನಾವು ಒಂದು ಇದೇ ರೀತಿ ಮಾಧ್ಯಮಗಳಲ್ಲಿ ನೋಡ್ತಾ ಪ್ರಳಯ ಆದ್ರೂ ಕೂಡ ಜನ ಸಾಯೋದಿಲ್ಲ, ಆ ರೀತಿ ಒಂದು ಸೇಫ್ಟಿ ಮಾಡ್ಕೊಂಡಿದ್ದಾರೆ, ಅಷ್ಟು ಒಂದು ವಿಜ್ಞಾನ ಮುಂದುವರೆದಿದೆ ಅಂತ ಹೇಳ್ತಾ ಹೋಗ್ತಿದ್ದಾರೆ. ಇದರಲ್ಲಿ ಯಾವ ದೇಶ ಭೂಕಂಪದಿಂದ ಪಾರ ಆಗ್ತದೆ, ಯಾವ ದೇಶ ಉಳಿಯುತ್ತೆ ಅಂತಕ್ಕಂಥದ್ದನ್ನ ಪ್ರಶ್ನೆ ಮಾಡ್ತಾ ನಾವು ಕೆ ಗುರುದೇವನು ಆ ಪ್ರಶ್ನೆಗೆ ಏನು ಉತ್ತರ ಕೊಡ್ತಾರೆ ಅಂತ ಹೇಳೋದಕ್ಕೆ ನಾವು ಕುತೂಹಲದಿಂದ ಕಾಯ್ತಿದೀವಿ. ಗುರುದೇವನ ಇವತ್ತು ಭೂಕಂಪಗಳ ಬಗ್ಗೆ ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿದ್ರು, ವಿಚಿತ್ರವಾಗಿರ್ತಕ್ಕಂಥ ಭೂಕಂಪಗಳು ನಡೆಯುತ್ತೆ ಭೂಮಿ ಮೇಲೆ ಅಂತಕ್ಕಂಥದ್ದು. ಮತ್ತೆ ನೀವು ಆವಾಗ್ಲೇ ಮಾತಾಡ್ಬೇಕಾದ್ರೆ ಒಂದು ಮೀನು ಸೂಚನೆ ಕೊಡ್ತಿದೆ, ಯಾವುದೋ ಒಂದು ದೇಶದಲ್ಲಿ ಮೀನು ಸೂಚನೆ ಕೊಡ್ತಿದೆ ಭೂಕಂಪದ ಬಗ್ಗೆ ಅಂತ ನಾವು ಕೇಳ್ಪಟ್ರೆ, ಅದಕ್ಕೆ ಆ ವಿಚಾರದಲ್ಲಿ ನಮಗೂ ಕೂಡ ಕುತೂಹಲ ಮೂಡ್ತು. ಏನಿದು ಮೀನು ಸೂಚನೆ ಯಾಕೆ ಕೊಡ್ತದೆ, ಮತ್ತೆ ಯಾವ ದೇಶ ಶ್ರೇಷ್ಠ ಆಗಿದೆ, ಭೂಕಂಪದಿಂದ ಸೇಫ್ ಆಗ್ತದೆ ಅಂತಕ್ಕಂಥದ್ದು ಈ ಕಾಲಜ್ಞಾನದ ಉಲ್ಲೇಖನ ಮಾಡಿರೋ ಹಾಗೆ ಜನಗಳೆಲ್ಲ ನಶಿಸಿ ಹೋಗ್ತಾರೆ ಅಂತಾನು ಹೇಳ್ತಿದ್ರು. ಇವರು ವಿಜ್ಞಾನಿಗಳು ಹೇಳ್ತಾರೆ, ನಿಮ್ ಭೂಕಂಪ ಆದ್ರೂ ನಾವು ಸೇಫ್ಟಿ ಮಾಡ್ಕೊಡ್ತೀರಿ, ಬದುಕ್ಬೋದು ಅಂತಾನು ಕೂಡ ಹೇಳಿದ್ರು. ಅದು ಯಾವ ರೀತಿ ಬದುಕ್ತಾರೆ ಅಂತಕ್ಕಂಥದ್ದನ್ನು ಕೂಡ ತೋರಿಸಿದ್ರು. ನಮ್ ಮನೇಲಿ ಮಲಗಿದ್ರು ಕೂಡ ಭೂಕಂಪ ಆದ್ರೆ ಅದೇನೋ ಸೇಫ್ಟಿ ಆಗ್ಬಿಡುತ್ತಂತೆ. ಮಂಚದ ಮೇಲೆ ಮಲಗಿದ್ರು ಕೂಡ ಅದೊಂದು ಬಾಕ್ಸ್ ತರ, ನಾವು ಈಗ ಕಾರಲ್ಲಿ ಆಕ್ಸಿಡೆಂಟ್ ಆದ್ರೂ ಹೇರ್ ಬ್ಯಾಗ್ ಇದೆ, ಸಾಯಲ್ಲ ನೀನು ಅಂತ ಹೇಳ್ತಾರೆ. ಆ ರೀತಿ ಮಾಡಿ ನಾವುಗಳು ಜನಗಳನ್ನ ಉಳಿಸ್ಕೊಂತೀರಿ ಅಂತಕ್ಕಂಥ ವಿಜ್ಞಾನಿಗಳ ಮಾತು. ತಾವಿದಕ್ಕೆ ಏನು ಉತ್ತರಗಳನ್ನ ಕೊಡೋದಕ್ಕೆ ಮುಂದೆ ಆಗ್ತೀರಾ? ತುಂಬಾ ಅದ್ಭುತವಾದ ಪ್ರಶ್ನೆ ಇದು. ಬಹಳಷ್ಟು ಜನಗಳನ್ನ ಕಾಡ್ತಕ್ಕಂಥ ಹಲವಾರು ಆಂಗಲ್ ಅಲ್ಲಿ, ಹಲವಾರು ಕೋನಗಳಲ್ಲಿ ಕಾಡ್ತಕ್ಕಂಥ ಪ್ರಶ್ನೆ ಇದು. ಉದಾಹರಣೆಗೆ ಹೇಳ್ಬೇಕಾದ್ರೆ, ಕಾಡಿಗೆ ಬೆಂಕಿ ಬಿದ್ರೆ ಒಣಗಿದ್ದು ಹಸೆದು ಎಲ್ಲ ಹೇಗ್ ಭಸ್ಮ ಆಗೋಗುತ್ತೋ ಹಾಗೆ ಭಸ್ಮ ಆಗೋಗುತ್ತೆ. ಇದರಲ್ಲಿ ತಡಿ, ಹಸಿ ಮರ ಸುಡೋದು ಬೇಡ, ಇಲ್ಲ, ಆ ಬೆಂಕಿಗೆ ಅದು ಸುಡುತ್ತದೆ, ಒಣಗಿದ್ದು ಸುಡುತ್ತದೆ, ಹಸಿದು ಸುಡುತ್ತದೆ. ಭೂಕಂಪಕ್ಕೆ ದೇಶ ಭೇದ, ಭಾಷೆ ಭೇದ, ಮನುಷ್ಯ ಭೇದ ಇಲ್ಲ, ಅದು ಜಡ. ಭೂಕಂಪ ಅಂತಕ್ಕಂಥ ಕದಲ್ತದೆ, ಸುಮ್ಮನೆ ಆಗುತ್ತದೆ. ತಡೆಪ ಅಲ್ಲಿ ಏನೋ ಶತಾವರಿ ಆಯುರ್ವೇದ ಕೇಂದ್ರದ ಗುರುದೇವ್ ಅವರು ಕೂತ್ಕೊಂಡು ಡಿಸ್ಕಸ್ ಮಾಡ್ತಾ ಇದ್ದಾರೆ. ಕಂಪನ ಆ ಕಡೆಗೆ ಆಗೋಣ, ಈ ಕಡೆಗೆ ಬೇಡ, ಆ ಆಲೋಚನೆ, ಅರಿವಿಲ್ಲ ಭೂಕಂಪಕ್ಕೆ. ಅರಿವಿಲ್ಲದ ಕಂಪನ ಅಂದ್ರೆ ಅದು ಜಡ. ನೀರು, ಭೂಮಿ, ಗಾಳಿ ಇವು ಜಡ. ನಾವು ಚೇತನ, ಮನುಷ್ಯ ಚೇತನ, ಇವು ಜಡ. ನಾವು ಜಡವನ್ನ ಆರಾಧಿಸ್ತಾ ಇದೀವಿ, ಜೀವವನ್ನ ಆರಾಧಿಸ್ತಾ ಇಲ್ಲ, ಚೈತನ್ಯವನ್ನ ಪೂಜೆ ಮಾಡ್ತಾ ಇಲ್ಲ. ಈಗ ಉದಾಹರಣೆಗೆ, ಹಸಿದವನಿಗೆ ಅನ್ನ ಇಡ್ರಿ, ಜನ್ಮದಲ್ಲೂ ನೆನ್ಕೊಂಡ್ಬಿಡ್ತಾನೆ, ಅಪ್ಪ ಇಂಥವ್ರಿಂದ ಅನ್ನ ತಿಂದವಪ್ಪ ನಾವು, ನಿಯತ್ತಿಟ್ಟು ಬಿಡ್ತಾನೆ, ಪ್ರಾಣ ಕೊಟ್ಟು ಬಿಡ್ತಾನೆ. ಇಲ್ಲೇವರೆಗೂ ತಿಂದಿರೋನ್ಗಿಕ್ರಿ ಬೇಡ ಅಂದ್ರು ಈ ಕದ ವಾಮಿಟ್ ಮಾಡ್ಕೊಂತಾನ, ಚರಡಿ ಐತಾನೆ. ಅದಕ್ಕಾಗಿ ಹಸಿದವನಿಗೆ ಅಂದ್ರೆ ಅರಿವಿರ್ತಕ್ಕಂಥ ಚೈತನ್ಯ ಶಕ್ತಿಗೆ ನಾವು ಪೂಜಿಸ್ಬೇಕೇ ಹೊರತು ಬೇರೆ ಅಲ್ಲ, ಜಡ ಅಲ್ಲ. ನಮ್ಮ ಮನಸ್ಸನ್ನ ಒಂದ್ ಕಡೆ ಕೇಂದ್ರೀಕರಿಸೋದಕ್ಕಾಗಿ, ನಮ್ಮ ಏಕಾಗ್ರತೆ ಒಂದ್ ಕಡೆ ಬಂದ್ ನಿಲ್ಲೋದಕ್ಕಾಗಿ ನಮಗೆ ವಿಗ್ರಹಗಳು, ಆಕೃತಿಗಳು ನಮಗೆ ಬೇಕು. ಎಲ್ಲಾ ಜನಗಳಿಗೆ ಕೆಲವ್ರಿಗೆ ಆಕೃತಿ ಬೇಡ, ಭಕ್ತಿಯಿಂದ ನಮಸ್ಕಾರ ಮಾಡ್ತಾ, ಚೈತನ್ಯವನ್ನ ಮನಸ್ಸಿನಲ್ಲಿ ಆರಾಧಿಸ್ತಾ, ಜಗತ್ತಿಗೆನೆ ಲೋಕ ಕಲ್ಯಾಣ ಆಗಲಪ್ಪ ಅಂತಕ್ಕಂಥ ಪ್ರಾರ್ಥನೆ ಮಾಡ್ಕೊಳ್ತಾನೆ. ಅದು ಪ್ರಕೃತಿ ಮಾತೆ ಇರ್ಬೋದು, ಯಾವುದೇ ಇರ್ಬೋದು. ಕೆಲವ್ರಿಗೆ ಆ ಒಂದು ವೈಶಾಲ್ಯತೆ ಇಲ್ದಿರೋರು ವಿಗ್ರಹದ ಮುಂದೆ ನಿಂತ್ಕೋತಾರೆ. ಆ ವಿಗ್ರಹದ ಮುಂದೆ ನಿಂತ್ಕೊಂಡ್ರೇನೆ ಅವ್ರಿಗೆ ಆ ಭಾವನೆ ಬರೋದು. ಇಡೀ ಗೋಡೆ ಒಳಗಡೆ ಎಲ್ಲಾ ಕಡೆ ನೀವು ಸಿಮೆಂಟ್ ಒಳಗಡೆ ಎಲೆಕ್ಟ್ರಿಕ್ ಕನೆಕ್ಷನ್ ವೈರ್ಗಳನ್ನ ಹಾಕಿ ಪ್ಲಾಸ್ಟಿಂಗ್ ಮಾಡಿಬಿಟ್ಟಿದ್ದೀರಾ. ಒಂದು ರೂಮಲ್ಲಿ ಪ್ಲಗ್ ಹಾಕಿದ್ದೀರಾ, ಅಲ್ಲಿ ಟಿವಿ ಓಡುತ್ತೆ. ಇನ್ನೊಂದು ರೂಮಲ್ಲಿ ನಿಮ್ಮ ಮುಡ್ಕ ಇಸ್ತ್ರಿ ಮಾಡಿಸಿರ್ತಾನೆ, ಇನ್ನೊಂದು ರೂಮಲ್ಲಿ ಗ್ರೈಂಡರ್ ಓಡ್ತಾ ಇರ್ತದೆ, ಇನ್ನೊಂದು ಕಡೆ ಇನ್ನೊಂದು ಐಟಮ್ ಕೆಲಸ ಮಾಡೋ, ಒಂದ್ ಕಡೆ ಮಗ್ಗ ಓಡ್ತಿರ್ತದೆ. ಒಂದೊಂದು ಹರಿಯ ವಿದ್ಯುತ್ ಒಂದೇ. ಇಷ್ಟನ್ನು ಓಡಿಸ್ತಾ ಇರೋದು ಯಾವುದು? ಅದರಲ್ಲಿ ಹರಿತಿರ್ತಕ್ಕಂಥ ವಿದ್ಯುತ್. ಅದು ಕಣ್ಣು ಕಾಣಲ್ಲ, ಭಗವಂತ ಹಂಗೆ.
ಹ್ಮ್ ಕೆಲವರಿಗೆ ರೂಪದಲ್ಲಿ ಗ್ರೈಂಡರ್, ಗ್ರೈಂಡರ್ ಹೆಂಗ್ ಮಾಡ್ತಾ ಇತ್ತು, ಗ್ರೈಂಡರ್ ನೋಡಿದಾಗ ಅವನಿಗೆ ಇದು ಹೆಂಗಪ್ಪ ಇದು ಅಂತ. ಅದಕ್ಕೆ ಚೈತನ್ಯ ಶಕ್ತಿ ಅರಿತಾ ಇರೋದು ಗೋಡೆ ಒಳಗಡೆ ಕಣ್ಮರೆ ಆಗಿರ್ತಕ್ಕಂಥ ವಿದ್ಯುತ್, ಯಾರಿಗೂ ಗೊತ್ತಾಗಲ್ಲ ಅದು. ಭಗವಂತ ಹಾಗೆ. ಈಗ ಉದಾಹರಣೆಗೆ ನೋಡಿ, ನೀವು ಒಂದು ಊರಲ್ಲಿ ಒಂದು ನಾಯಿ ಬೋ ಅಂತ ಕೂಗು ಬಿಡ್ತದೆ. ಒಂದು ನಾಯಿ ಕೂಗಿದ ತಕ್ಷಣ 99 ನಾಯಿಗಳು ಓ ಅಂತ ಬಂದ್ಬಿಡ್ತವೆ. ಹೌದು. ಅದು ಕೂಗಿದ್ದೇನಕ್ಕೆ ಅಂತಂದ್ರೆ, ಯಾವ್ದೋ ಒಂದು ದೇವಸ್ಥಾನದಲ್ಲೂ ಒಂದು ಮನೇಲಿ ಒಬ್ಬ ಯಾವನೋ ಕಳ್ತನಕ್ಕೆ ಬಂದ್ಬಿಟ್ಟಿರ್ತಾನೆ. ಅದನ್ನ ನೋಡಿದ ಈ ಒಂದು ನಾಯಿ ಕೂಗಿದ್ದನ್ನ ನೋಡಿ 99 ನಾಯಿಗಳು ಓಡ್ಬರ್ತವೆ, ಕಳ್ಳನ ಹಿಡಿದಾಕ್ತವೆ, ಅಟ್ಟಿಸಿ ಓಡಿಸ್ಬಿಡ್ತವೆ. ನೋಡಿದ್ದು ಈ ನಾಯಿ, ಅದನ್ನ ಅರ್ಥ ಮಾಡ್ಕೊಂಡು ಓಡ್ ಬಂದಿದ್ದು 99 ನಾಯಿಗಳು. ಜಗತ್ತಿನಲ್ಲಿ ದೇವರ ದರ್ಶನ, ಭಗವಂತನ ದರ್ಶನ ಎಲ್ರಿಗೂ ಆಗಲ್ಲ. ಒಂದ್ ನಾಯಿಗೆ ಹೆಂಗೆ ಕಳ್ಳನ ಸುಳಿವು ಗೊತ್ತಾಗುತ್ತೋ ಹಂಗೆ 99 ಜನ ಅದನ್ನ ನೋಡಿದ್ರನ್ನ ನಂಬಿಕೊಂಡು ಬರ್ತಾವಲ್ಲ, ಅದು ನಂಬಿಕೆ, ಅದು ದೇವ್ರ ಮೇಲೆ ಇರ್ಬೇಕಾದದ್ದು. ಇದು ನಮ್ಮಲ್ಲಿ ಇದು ಹೋಗ್ತಿದೆ, ಬರೀ ಟೀಕೆ ಟಿಪ್ಪಣಿ, ವಾದ ವಿವಾದಗಳು, ಬರೀ ಇದೇ ಮಾಡ್ಕೊಂಡು ಹೋಗ್ತೀರಾ ಅನ್ಸೋದು. ಒಂದ್ ಕಡೆ ಬ್ರಹ್ಮೇಂದ್ರ ಸ್ವಾಮಿಗಳ ಕಾಲಜ್ಞಾನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ. ಪೆನು ತುಫಾನುಲುಕು, ಚಂಡಮಾರುತಗಳಿಗೆ ಪೆನು ತುಫಾನುಲುಕು, ಭೂಕಂಪಾಲಕು, ಧರಣಿ ದದ್ದರಲ್ಲಿ ಪಯ್ಯೇನು, ಅವ್ರ ವಚನ. ಧರಣಿ ದದ್ದರಲ್ಲಿ ಪಯ್ಯೇನು. ಧರಣಿ ಅಂದ್ರೆ ಭೂಮಿ. ಆ ಭೂಮಿ ಭಾರತದ ಭೂಮಿ, ಅಮೆರಿಕ ಭೂಮಿ, ಟರ್ಕಿ ಭೂಮಿ, ಚೈನಾ ಭೂಮಿ ಅಂತ ಏನನ್ನ ಬರೆದವರ? ಏನಿಲ್ಲ. ಭೂಮಿ ಅಂದ್ರೆ ಒಂದೇ. ಪೆನು ತುಫಾನುಲುಕು, ಭೂಕಂಪಾಲಕು, ಧರಣಿ ದದ್ದರಲ್ಲಿ ಪಯ್ಯೇನು, ಮತ ಕಲಹಾಲಕು, ಕುಲ ವೈರಾಲಕು, ನೆತ್ತುಟೇರುಲೇ ಪಾರೇನು. ಮತ ಕಲಹಗಳಿಗೆ, ಕುಲ ವೈರಗಳಿಗೆ ರಕ್ತದ ಕೋಡಿ ಹರಿತದೆ ಅಂತ ಬರೆದ್ಬಿಟ್ರು. ಅಲ್ಲಿಗೆ ಲೆಕ್ಕ ತಗೊಂಡ್ರೆ ನಾವು ಮತ ಕಲಹಗಳು ಅಂತಂದ್ರೆ ಇರಾನು ಇರಾಕ, ಮತ ಕಲಹಗಳು ಬರೀ ಅಲ್ಲಿ ಆಯ್ತಾ, ನಮ್ಮಲ್ಲಿ ಇಲ್ವಾ? ಮತ ಕಲಹಗಳು ಅಂದ್ರೆ ಇದು ಎಲ್ಲದಕ್ಕೂ ಜನರಲ್ ಆಗಿ ಅನ್ವಯಿಸ್ತಕ್ಕಂತ ಇದು. ಭೂಕಂಪಗಳು ಕೂಡ ಹಾಗೆ ಸಂಭವಿಸುತ್ತೆ. ಭೂಕಂಪಗಳು ಆಗುವ ದಿಕ್ಕಿನಲ್ಲಿ ಇದು ಪ್ರಕೃತಿಯನ್ನ ಮನುಷ್ಯ ಹಾಳು ಮಾಡಿರ್ತಕ್ಕಂಥ ಪರಿಣಾಮವನ್ನ ನಾವೇ ಎದುರಿಸ್ಬೇಕು. ಭೂಕಂಪ ಆಗೋದಕ್ಕೆ ಕಾರಣಕರ್ತರು ಯಾರು? ನಾವೇ. ಮಾಡಬಾರದ್ದು ಮಾಡಿದೀವಿ, ಆಗಬಾರದ್ದೇ ಆಗತ್ತೆ. ಅನುಭವಿಸ್ಬೇಕಾಗಿರೋರು ಮಾಡಿದವರೇ ಅನುಭವಿಸ್ಬೇಕು. ಹಂಗಾಗಿ ಇದನ್ನ ತಡೆ ಹಿಡಿತಕ್ಕಂಥ ಶಕ್ತಿ ಇತ್ತು, ಹಿಡಿತಕ್ಕಂಥ ಸಮಯನೂ ಮೀರೋಗಿದೆ. ಭೂಮಿಯಲ್ಲಿ ಒಂದೊಂದು ದೇಶದ ಮೇಲೆ, ಅವನ ಮೇಲೆ ನಾನು ಈ ಬಾಂಬ್ ಹಾಕಿದ್ರೆ ದೇಶ ಆ ದೇಶ ಸರ್ವನಾಶ ಆಗ್ಬಿಡ್ಬೇಕು, ಈ ಬಾಂಬಿನ ಶಕ್ತಿ ಎಷ್ಟಿದೆ ನೋಡ್ಬೇಕು ಅಂತೇಳಿ ಭೂಮಿಯನ್ನು 600 ಅಡಿ 700 ಅಡಿ ಕೊರೆದು ಅದರೊಳಗಡೆ ಬಾಂಬ್ ಇಕ್ಬಿಟ್ಟು ಅದನ್ನ ಬ್ಲಾಸ್ಟ್ ಮಾಡು. ಯಾವುದೋ ಬೆಟ್ಟದಲ್ಲಿರೋ ಕಲ್ಲುಗಳನ್ನ ತರಬೇಕು. ಮಾಮೂಲಿ ಆವಾಗ ಮುದ್ದಿಗಳ ಮೇಲೆ ಮುದ್ದಿಗಳು ತಿಂದು ಕಲ್ಲು ಕೈಯಲ್ಲಿ ಸುತ್ತಿಗೆ ಹಿಡ್ಕೊಂಡು ಹೊಡೆದ್ಬಿಡು ಮಡ್ಕೊಂಬರೋರು ಬೆಟ್ಟ ಗುಡ್ಡಗಳನ್ನ. ಈಗ ಡೈನಮೆಂಟ್ ಇಡು, ಜಿಲೆಟಿನ್ ಕಡ್ಡಿಗಳಿಡು, ಸ್ಫೋಟ ಮಾಡು, ಬೆಟ್ಟಗಳನ್ನೇ ಸ್ಫೋಟ ಮಾಡು. ಅಂಗಡಿನಲ್ಲಿ, ಸ್ವೀಟ್ ಅಂಗಡಿಯಲ್ಲಿ ಮೈಸೂರು ಪಾಕ್ ಕುಯ್ದಂಗೆ ಈಗ ಬಂಡೆಗಳನ್ನ ರಂಪದಲ್ಲಿ ಕುಯ್ದು ಬಿಸಾಕ್ತಾರೆ. ಸೆಕೆಂಡ್ಸ್ ಅಲ್ಲಿ ಬೆಟ್ಟನೇ ಖಾಲಿ. ಅಭಿವೃದ್ಧಿ ಹೆಸರಲ್ಲಿ ಇಡೀ ವಿಶ್ವದಾದ್ಯಂತ ಡ್ಯಾಮುಗಳು, ರಸ್ತೆಗಳು, ಕಟ್ಟಡಗಳು, ಇದಕ್ಕೆ ಅದು ಎಷ್ಟು ಬೆಟ್ಟಗಳು ಜಗತ್ತಿನಲ್ಲಿ ನಾಶ ಆಗ್ತಾ ಇದೆ, ಅದೆಷ್ಟು ಬೆಟ್ಟಗಳು ನಾಶ ಆಗ್ತಾ ಇದೆ. ಎಲ್ಲೆಲ್ಲಿ ಕೆರೆಗಳ ಮಣ್ಣೆಲ್ಲ ತೆಗೆದು ಇಟ್ಟಿಗೆ ಮಾಡ್ತಾ ಇದ್ದೀರಾ. ಸಿಮೆಂಟ್ಗಾಗಿ ಎಷ್ಟು ಮಣ್ಣು ಬಳಕೆ ಆಗ್ತಾ ಇದೆ. ಹಿಂಗಾಗಿ ಎಲ್ಲೋ ಇರ್ತಕ್ಕಂಥ ಪ್ರಕೃತಿಯಲ್ಲಿ ತಾನಾಗೇ ಸೃಷ್ಟಿಯಾಗಿರ್ತಕ್ಕಂಥ ಬೆಟ್ಟ ಗುಡ್ಡ, ಮಣ್ಣು, ಕೆರೆ, ಕುಂಟೆಗಳೆಲ್ಲ ಹಾಳು ಮಾಡಿ 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 ಇವನ್ನ ಸುಖಕ್ಕಾಗಿ ಭವ್ಯವಾದ ನಗರಗಳನ್ನ ಕಟ್ಟಿಕೊಂಡು ಸಮತಟ್ಟು ಮಾಡಿಕೊಂಡು ವಾಸ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ಭೂಮಿಯ ಮೇಲೆ ಅಸಮತೋಲನ ಉಂಟಾಗ್ತಾ ಇದೆ. ಈ ಅಸಮತೋಲನದ ಕಾರಣದಿಂದಾಗಿನೇ ಪ್ರಕೃತಿಯ ವೈಪರೀತ್ಯಗಳು ಈ ತರ ನಡೀತಾ ಇದೆ. ಭೂಕಂಪ ನಡೆದೇ ತೀರುತ್ತೆ. ಬ್ರಹ್ಮೇಂದ್ರ ಸ್ವಾಮಿಗಳು ಬರೆದ್ರು, ಅಮೇರಿಕಾ ದೇಶನ ಭೂಕಂಪ ಮುಲು ಪುಟ್ಟಿ ಪಟ್ಟನಾಲ್ಕು ಚೇಟ್ಲು ವಚ್ಚೇನು. ಹೆಂಗ್ ಬರೆದ್ರು? ಎಂತ ದಿವ್ಯ ದೃಷ್ಟಿ ಅದು. ಆ ದಿವ್ಯ ದೃಷ್ಟಿಯನ್ನ ನಾವು ಅಳತೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಇದೆಲ್ಲ ಅರಿವಿದ್ರು ಏನು ಯಾರದು ಬ್ರಹ್ಮೇಂದ್ರ ಸ್ವಾಮಿಗಳು ಯಾವ ಕಾಲಜ್ಞಾನ ಅಂತನ್ನವ್ರಿಗೆ ಕರ್ಕೊಂಬಂದ್ ಕುಂಡ್ರಿಸ್ಕೊಂಡು ಸ್ವಲ್ಪ ಕರೆಕ್ಟ್ ಆಗಿ ಹೇಳ್ಬೇಕಾಗ್ತದೆ. ಸತ್ಯವನ್ನ ಹೇಳ್ಬೇಕು. ಯಾಕಂದ್ರೆ ಅವರು ಎಲ್ಲೋ ಕುತ್ಕೊಂಡು ಟೀಕೆ ಮಾಡೋರಿಗೆ ಏನಾಗುತ್ತೋ. ಈಗ ಕ್ರಿಕೆಟ್ ಫೀಲ್ಡ್ ಅಲ್ಲಿ, ಮೈದಾನದಲ್ಲಿ ಕ್ರಿಕೆಟ್ ಆಡೋನು 11 ಜನ ಆಟಗಾರರು. ಅವನು ಕಣ್ಣಲ್ಲಿ ಇಟ್ಕೊಂಡು ಹೆಂಗ್ ಬಡದ್ರೆ ಇದು ಹೋಗಿ ಸಿಕ್ಸ್ ಬೀಳ್ತದೆ, ಇಲ್ದ್ರೆ 4 ಬೀಳ್ತದೆ ಲೆಕ್ಕಾಚಾರ ಇಟ್ಕೊಂಡು ಹೊಡಿತಾನೆ. ಆಯಾ ತಪ್ಪಿದ್ರೆ ಹೆಚ್ಚು ಕಮ್ಮಿ ಆಗ್ತದೆ. ಆಯಾ ತಪ್ಪು ಹೆಚ್ಚು ಕಮ್ಮಿ ಆದಾಗ 6 ಹೊಡಿಯಕ್ಕಾಗಲ್ಲ, 4 ಹೊಡಿಯಕ್ಕಾಗಲ್ಲ. ಅವಾಗ ಇವ್ನು ಕುತ್ಕೊಂಡು ನೋಡ್ತಾನೆ, ಏನ ಅವನಲ್ಲಿ ಹೆಂಗ್ ಬಿಟ್ಬಿಟ್ಟ ಅವನು, ಹಂಗ್ ಹೊಡಿಬೇಕಾಯ್ತು ಹಿಂಗ್ ಹೊಡಿಬೇಕಾಯ್ತು. ಇವನ್ ಕರ್ಕೊಂಡೋಗಿ ಫೀಲ್ಡ್ ಬಿಡ್ಲಿ ಮಾಡಲ್ಲ, ಆಗಲ್ಲ.
ಹೌದು. ಈ ತರ ಟೀಕೆ ಮಾಡೋರು ಇಂಥವ್ರು ಇರ್ತಾರೆ. ಹ್ಮ್ ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ. ಹ್ಮ್ ಇದು ಅದ್ಭುತವಾಗಿರ್ತಕ್ಕಂಥ ಮಾಹಿತಿಗಳನ್ನ ಕೊಡ್ತಾ ಹೋಗ್ತಿದ್ದಾರೆ ಡಾಕ್ಟರ್ ಕೆ ಗುರುದೇವಣ್ಣವರು. ಇವತ್ತು ಇಷ್ಟನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದೀವಿ. ನಮಸ್ಕಾರ.